ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಗೂಗಲ್ ಫಾರ್ಮ್ಸಲ್ಲಿ ಫೈಲ್ಸ್ಗಳನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಗೂಗಲ್ ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡಬೇಕು, ನಂತರ ಗಣಿತದ ಪ್ರಶ್ನೆಗಳನ್ನು ಯಾವ ರೀತಿ ಅದರಲ್ಲಿ ಟೈಪ್ ಮಾಡಬಹುದು ಅನ್ನೋದನ್ನು ನೀವು ನೋಡಿದ್ದೀರಾ. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಗೂಗಲ್ ಫಾರ್ಮಲ್ಲಿ ಫೈಲ್ಸ್ಗಳನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು, ನಂತರ ಅಟ್ಯಾಚ್ ಮಾಡಿರುವಂತಹ ಫೈಲ್ಸ್ಗಳಿಗೆ ಯಾವ ರೀತಿ ಗ್ರೇಡಿಂಗನ್ನು ಮಾಡೋದು, ನಂತರ ಅವುಗಳ ಇವ್ಯಾಲ್ಯೂಯೇಷನನ್ನು ಯಾವ ರೀತಿ ಮಾಡೋದು, ಹಾಗೂ ಮಾಡಿರುವಂತಹ ಕೆಲಸವನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂದರೆ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಗೂಗಲ್ ಫಾರ್ಮನ್ನು ಓಪನ್ ಮಾಡಬೇಕು ಅಂದರೆ ನೀವು ಮುಖ್ಯವಾಗಿ ನಿಮ್ಮ ಡ್ರೈವಿಗೆ ನೀವು ಲಾಗಿನ್ ಆಗಬೇಕು. ಅಂದರೆ ಮೇಲ್ ಥ್ರೂ ನಿಮ್ಮ ಡ್ರೈವಿಗೆ ಲಾಗಿನ್ ಆಗಿ ನಂತರ ನ್ಯೂ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಮೋರ್ಸಲ್ಲಿ ಗೂಗಲ್ ಫಾರ್ಮ್. ಸೊ ಗೂಗಲ್ ಫಾರ್ಮನ್ನು ನೀವು ಕ್ಲಿಕ್ ಮಾಡಿದ್ದೀರಾ. ಗೂಗಲ್ ಫಾರ್ಮ್ ಓಪನ್ ಆದ ತಕ್ಷಣ ಈ ರೀತಿ ನಿಮಗೆ ಕಾಣುತ್ತೆ. ಇದೊಂದು ಅನ್ಟೈಟಲ್ಡ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೀವು ಹೆಡ್ಡಿಂಗನ್ನು ಕೊಡ್ಬೋದು. ಇನ್ ಕೇಸ್ ನೀವು ಇವಾಗ ಒಂದು FA1 ಕ್ವೆಶನ್ ಪೇಪರನ್ನು ಸಿದ್ಧಪಡಿಸ್ತಾ ಇದ್ದರೆ ಅಲ್ಲಿ ನೀವು FA1 ನೀವು ಕನ್ನಡದಲ್ಲೂ ಮಾಡಬಹುದು ಮತ್ತು ಇಂಗ್ಲೀಷಲ್ಲೂ ಕೂಡ ಮಾಡಬಹುದು. FA1 ಪ್ರಶ್ನೆ ಪತ್ರಿಕೆಯನ್ನು ನೀವು ಸಿದ್ಧಪಡಿಸ್ತಾ ಇದ್ದರೆ ನೀವು ಆ ಫಾರ್ಮಿನ ಒಂದು ಟೈಟಲನ್ನು FA1 ಅಂತ ಕೊಡಿ. FA1 ಯಾವ ಕ್ಲಾಸಿಗೆ ಕೊಡ್ತಾ ಇದ್ದೀರಾ ಆ ಕ್ಲಾಸನ್ನು ಕೊಡಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕ್ಬೋದು ಫಾರ್ ಕ್ಲಾಸ್ 9 CLASS ಕ್ಲಾಸ್ 9 ಅಂತ ಕೊಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಹೆಸರು ಇಲ್ಲಿ ಏನು ನೀವು ಟೈಪ್ ಮಾಡಿರ್ತೀರೋ ಅದೇ ಹೆಸರು ನಿಮ್ಮ ಒಂದು ಗೂಗಲ್ ಫಾರ್ಮಿನ ಹೆಸರಾಗಿರುತ್ತೆ. ಸೊ ಇಲ್ಲಿನೇ ನೀವು ಕ್ಲಿಯರ್ ಆಗಿ ಬರೆಯೋದಿದ್ರೆ ನೀವು ಇದಕ್ಕೆ ಕ್ಲಿಯರ್ ಆಗಿ ಬರಿಬೋದು. ನಂತರ ಇದು ನೀವು ಗೂಗಲ್ ಫಾರ್ಮಲ್ಲಿ ಮಾಡಿರುವಂತಹ ಎಲ್ಲ ಕೆಲಸಗಳು ಆಟೋ ಸೇವ್ ಆಗ್ತಾ ಇರುತ್ತೆ. ನೀವು ಪದೇ ಪದೇ ಸೇವ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾದರೆ ಇವಾಗ ನಾವು ಇದರಲ್ಲಿ ಶಾರ್ಟ್ ಆನ್ಸರ್ಸ್ಗಳನ್ನು ಯಾವ ರೀತಿ ಹಾಕ್ಬೋದು, ನಂತರ ಫೈಲ್ಸ್ಗಳನ್ನು ಯಾವ ರೀತಿ ಇದಕ್ಕೆ ಆ್ಯಡ್ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ಮೊದಲನೇ ಕ್ವೆಶನನ್ನು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕ್ವೆಶನನ್ನು ನೀವು ಟೈಪ್ ಮಾಡಬೇಕು ಅಂತಂದರೆ ಇಲ್ಲಿನೇ ನೀವು ಟೈಪ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಮುಂಚೆನೇ ಪ್ರಶ್ನೆಯನ್ನು ನೀವು ಟೈಪ್ ಮಾಡಿ ಇಟ್ಕೋಬೋದು. ಸುಮ್ಮನೆ ಮಾದರಿಗಾಗಿ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮುಂಚೆನೇ ಕ್ವೆಶನ್ ಪೇಪರ್ ನಿಮ್ಮಲ್ಲಿ ಇದ್ದರೆ ಅದನ್ನು ಸಿದ್ಧಪಡಿಸಿಟ್ಕೊಳ್ಳಿ, ವರ್ಡ್ ಡಾಕಲ್ಲಿರಲಿ. ನಂತರ ನೀವು ಅದರಲ್ಲಿರುವಂತಹ ಪ್ರಶ್ನೆಯನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಉದಾಹರಣೆಗೆ ಇವಾಗ ಇಲ್ಲಿ ನೋಡಿ, ನಾನು ಇಲ್ಲಿ ಈ ಪ್ರಶ್ನೆಯನ್ನು ಕಾಪಿ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಸಂಪೂರ್ಣವಾಗಿ Ctrl+C, ನಂತರ ನಿಮ್ಮ ಗೂಗಲ್ ಫಾರ್ಮಿಗೆ ಹೋಗಿ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, 5 + 10 = 10 + 5 ರಲ್ಲಿ ಪೂರ್ಣಾಂಕಗಳ ಗುಣವನ್ನು ಗುರುತಿಸಿ. ಸೊ ಇಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಆದರೆ ಇಲ್ಲಿ ಗುಣಗಳ ಹೆಸರನ್ನು ಬರಿಬೋದು, ಅಥವಾ ಮಗು ನಿಮಗೆ ಉತ್ತರವನ್ನು ಬರಿಬೇಕು ಅನ್ನುವಂತಹ ಇಚ್ಛೆ ಇದ್ದಲ್ಲಿ ನೀವು ಶಾರ್ಟ್ ಆನ್ಸರ್ ಅಂತ ಕೊಡಿ. ಸೊ ಶಾರ್ಟ್ ಆನ್ಸರ್ ಅಂತ ಕೊಟ್ಟು ಇಲ್ಲಿ ರಿಕ್ವೈರ್ಡ್ ಕ್ವೆಶನ್ ಅಂತ ಕೊಡಿ. ರಿಕ್ವೈರ್ಡ್ ಕ್ವೆಶನ್ ಅಂದರೆ ಕಂಪಲ್ಸರಿ ಆ ಮಗು ಆ ಪ್ರಶ್ನೆಯನ್ನು ಏನು ಮಾಡಬೇಕು, ಅಟೆಂಡ್ ಮಾಡಲೇಬೇಕು ಅಂತ ಅರ್ಥ. ನೆಕ್ಸ್ಟ್ ಕ್ವೆಶನನ್ನು ನೀವು ಇವಾಗ ಟೈಪ್ ಮಾಡಬೇಕು ಅಂದರೆ ಒಂದು ನೀವು ಇಲ್ಲಿ ಇದನ್ನು ಡುಪ್ಲಿಕೇಟ್ ಮಾಡ್ತಾ ಹೋಗ್ಬೋದು, ಅಥವಾ ಇಲ್ಲಿ ಆ್ಯಡ್ ಕ್ವೆಶನ್ ಅಂತ ಕೊಡ್ಬೋದು. ಸೊ ನೀವು ಡುಪ್ಲಿಕೇಟ್ ಮಾಡಿದ್ರೆ ಇದೇ ಥರದ ಪ್ರಶ್ನೆಗಳು ನಿಮಗೆ ಮುಂದುವರಿತಾ ಇದ್ದರೆ, 2 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು ಮುಂದುವರಿತಾ ಇದ್ದರೆ ನೀವು ಈ ಡುಪ್ಲಿಕೇಟ್ ಅಂತ ಮಾಡ್ಬೋದು. ನೋಡಿ, ಉದಾಹರಣೆಗೆ ಈ ಥರ ಇಲ್ಲಿ. ಆದರೆ ಇಲ್ಲಿ ನೀವೇನು ಮಾಡಬೇಕು, ಆ ಪ್ರಶ್ನೆಯನ್ನು ನೀವಿಲ್ಲಿ ಡಿಲೀಟ್ ಮಾಡಬೇಕಾಗತ್ತೆ. ಡಿಲೀಟ್ ಮಾಡಿ 2ನೇ ಪ್ರಶ್ನೆಯನ್ನು ಆ್ಯಡ್ ಮಾಡಿ. ನಂತರ ಇಲ್ಲಿ ಏನು ಮಾಡ್ತೀನಿ, ನಾನು ಮುಂಚೆನೇ ಟೈಪ್ ಮಾಡಿ ಇಟ್ಟುಕೊಂಡಿರ್ತಕ್ಕಂತಹ ಪ್ರಶ್ನೆಯನ್ನು ನಾನಿಲ್ಲಿ ಇವಾಗ ನಿಮಗೆ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀನಿ. Ctrl+C, ಇಲ್ಲಿ ಬಂದು Ctrl+V. ಓಕೆ, ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಕ್ವೆಶನ್. ಇಲ್ಲಿಯೂ ಕೂಡ ಮಗು ಟೈಪ್ ಮಾಡಬೇಕು, ಉತ್ತರ ಬರಿಬೇಕು ಅಂತ ನಿಮಗನ್ಸಿದ್ರೆ ನೀವು ಅದನ್ನು ಇಲ್ಲಿ ಶಾರ್ಟ್ ಆನ್ಸರ್ ಅಂತ ಕೊಡಬಹುದು. ಅಕಸ್ಮಾತ್ 4 ಅಂಕದ ಪ್ರಶ್ನೆಗಳಿದ್ರೆ ನೀವು ಇಲ್ಲಿ ಅದನ್ನು ಲಾಂಗ್ ಆನ್ಸರ್ ಅಂತ ಕೂಡ ಮಾಡ್ಕೊಳ್ಬೋದು. ಇಲ್ಲ ಪ್ಯಾರಾಗ್ರಾಫ್ ಆನ್ಸರು, ಮಲ್ಟಿಪಲ್ ಚಾಯ್ಸು, ಚೆಕ್ ಬಾಕ್ಸು. ಓಕೆ, ಈ ಥರ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 3ನೇ ಪ್ರಶ್ನೆಯನ್ನು ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರ ಮೂಲಕ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ್ಯಡ್ ಕ್ವೆಶನ್ನು. ಇಲ್ಲಿ ನನಗೊಂದು ಚಿತ್ರವನ್ನು ನಾನು ಬರೆಯೋಕ್ಕೆ ಹೇಳಿದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿದೆ ನೋಡಿ, ರಚನೆಯ ಒಂದು ಚಿತ್ರ ನಮಗೆ ಬೇಕಾಗಿದೆ. ಸೊ ರಚನೆಯ ಚಿತ್ರ, ಅದರ ಪ್ರಶ್ನೆ
ಹೀಗಿದೆ. ಏನು, ಎ ಬಿ 8 ಸೆಂಟಿಮೀಟರ್ ಇರುವ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸಿ. ಅದನ್ನು ನಾನು ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಮಗು ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಲ್ಲಿ ರಚನೆಯ ಒಂದು ಕೆಲಸವನ್ನು ಕೊಟ್ಟಿದ್ದೀರಾ. ಟೈಪ್ ಮಾಡೋದಕ್ಕೆ ಮಗು ಅಲ್ಲಿ ಸಾಧ್ಯ ಆಗೋದಿಲ್ಲ. ಹಂತಗಳನ್ನು ಬೇಕಿದ್ರೆ ಟೈಪ್ ಮಾಡ್ಬೋದು, ಆದರೆ ಮಾಡಿರುವಂತಹ ರಚನೆಯನ್ನು ಮಗು ಹಾಳೆಯ ಮೇಲೆ ಬಿಡಿಸಿ ಅದರ ಒಂದು ಚಿತ್ರವನ್ನು, ಇಮೇಜನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವು ಇಲ್ಲಿ ಫೈಲ್ ಅಪ್ಲೋಡ್ ಆಪ್ಷನಿಗೆ ಹೋಗಬೇಕು. ಫೈಲ್ ಅಪ್ಲೋಡ್ ಆಪ್ಷನಿಗೆ ಹೋಗಿ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಅವ್ರು ಕೇಳ್ತಾರೆ, ಅಕಸ್ಮಾತ್ ಎಷ್ಟು ಚಿತ್ರಗಳನ್ನು ನೀವು ಆ ಒಂದು ಪ್ರಶ್ನೆಗೆ ಎಷ್ಟು ಚಿತ್ರಗಳು ಬೇಕಾಗುತ್ತೆ. ಸೊ ಒಂದೇ ಸಾಕಾಗಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೈಲ್ಸು 1, ಅಥವಾ 2-3 ಚಿತ್ರಗಳಿದ್ರೆ ಅಪ್ ಟು 5 ಅಂತ ಕೊಡಿ. 5ಕ್ಕಿಂತ ಹೆಚ್ಚಿಗೆ ಇದ್ರೆ ಅಪ್ ಟು 10 ಅಂತ ಕೊಡಿ. ಒಂದೇ ಚಿತ್ರ ಇದ್ರೆ ಸಾಕು 1 ಅಂತ ಇರಲಿ. ನಂತರ ಫೈಲಿನ ಸೈಜು, ಅವರ ಫೋನಿನ ಒಂದು ಕೆಪಾಸಿಟಿ ಮೇಲೆ ಫೈಲಿನ ಸೈಜ್ ಹೋಗುತ್ತೆ. ಸ್ವಲ್ಪ ಮೀಡಿಯಮ್ ಇದನ್ನು ಇಟ್ಕೊಳ್ಳಿ, 1 MB ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಸೊ 10 MB ಅಂತ ಇಟ್ಕೊಂಡು, ಇದು ಕೂಡ ರಿಕ್ವೈರ್ಡ್ ಕ್ವೆಶ್ಚನ್ ಅಂತ ಮಾಡ್ಕೊಳ್ಬೇಕು ನೀವು. ಸೊ ರಿಕ್ವೈರ್ಡ್ ಕ್ವೆಶ್ಚನ್ ಅಂತ ಹಾಕಿದಾಗ ಈ ರೀತಿ ರೆಡ್ ಸ್ಟಾರ್ ಬರುತ್ತೆ, ಅಂದರೆ ಕಂಪಲ್ಸರಿ ಆ ಮಗು ಆ ಪ್ರಶ್ನೆನ ಬಿಡೋ ಹಾಗಿಲ್ಲ, ಅಟೆಂಡ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಈ ಥರ ನೀವು ಕೊಟ್ಟಿದ್ದೀರಾ. ಇಲ್ಲಿ ನೀವು ಇದರ ಒಂದು ಪ್ರಿವ್ಯೂ ನೋಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಪ್ರಿವ್ಯೂ ಅಲ್ಲಿ ನೋಡಿ FA1 ಕ್ಲಾಸ್ 9. ಸೊ ಇದೊಂದು ಸ್ಟಾರ್ ರೆಡ್ ಮಾರ್ಕ್ ಇರುತ್ತೆ, ಅಂದರೆ ರಿಕ್ವೈರ್ಡ್ ಅಂತ. ಅದು ಇಲ್ಲಿ ಮಗು ಉತ್ತರವನ್ನು ಟೈಪ್ ಮಾಡಬೇಕು, ಇಲ್ಲೂ ಕೂಡ ಉತ್ತರವನ್ನು ಟೈಪ್ ಮಾಡಬೇಕು. 3ನೇ ಚಿತ್ರಕ್ಕೆ ಮಗು ಫೈಲನ್ನು ಅಟ್ಯಾಚ್ ಮಾಡಬೇಕು. ಸೊ ಮಗು ಮೊಬೈಲ್ನಿಂದ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಫೈಲಿಗೆ ಹೋಗಿ ಅಲ್ಲಿಂದ ತನ್ನ ಗ್ಯಾಲರಿಯಿಂದ ಫೋಟೋವನ್ನು ಇಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡುತ್ತೆ. ಸೊ ನಿಮ್ಮ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುತ್ತೆ. ಸೊ ದಿಸ್ ಇಸ್ ದ ಪ್ರಿವ್ಯೂ. ಸೊ ಲೆಟ್ ಅಸ್ ಕಮ್ ಬ್ಯಾಕ್. ಹಾಗಾದರೆ ಇಲ್ಲಿ ನೀವು ಅಂಕಗಳನ್ನು ಕೊಡಬೇಕಾಗಿದೆ. ಅಂಕಗಳನ್ನು ಕೊಡಬೇಕು ಅಂದರೆ ಈ ಒಂದು ಸೆಟ್ಟಿಂಗ್ಸನ್ನು ನೀವು ಮುಂಚೆನೂ ಮಾಡ್ಕೊಳ್ಬೋದು. ಸೊ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ದಯವಿಟ್ಟು ಕಲೆಕ್ಟ್ ಇಮೇಲ್ ಅಡ್ರೆಸ್ ಚೆಕ್ ಮಾರ್ಕ್ ಇದ್ದರೆ ಅದನ್ನು ಅನ್ಚೆಕ್ ಮಾಡಿ. ಕಾರಣ ಮಗುವಿಗೆ ಏನಿರಲ್ಲ, ಇಮೇಲ್ IDsಗಳು ಇರಲ್ಲ. ಸೊ ನೀವು ಕಂಪಲ್ಸರಿ ಇಮೇಲ್ ID ಅಂತ ಅಲ್ಲಿ ಕೊಟ್ಬಿಟ್ರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಟೈಪ್ ಇಮೇಲ್ ಅಡ್ರೆಸ್ ಇಟ್ಸ್ ರೆಸ್ಪಾನ್ಸ್ ವಿಲ್ ನಾಟ್ ಬಿ ಸಬ್ಮಿಟೆಡ್. ನಂತರ ಲಿಮಿಟೆಡ್ ಟು 1 ರೆಸ್ಪಾನ್ಸ್. ಸೊ ಒಂದು ಮಗು ಒಂದೇ ರೆಸ್ಪಾನ್ಸನ್ನು ಕೊಡಬೇಕು ಅಂತಂದರೆ ನೀವು ಲಿಮಿಟೆಡ್ ಟು 1 ರೆಸ್ಪಾನ್ಸ್ ಅಂತ ಮಾಡಿ. ಇಲ್ಲ ಒಂದು ಗುಂಪಿಗೆ ನೀವು ಕೊಟ್ಟು ಒಂದೇ ಮಗುವಿನ ಬಳಿ ಫೋನ್ ಇದೆ, 4-5 ಜನ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀವು ಲಿಮಿಟ್ ಟು 1 ರೆಸ್ಪಾನ್ಸ್ ಅನ್ಚೆಕ್ ಮಾಡಿ, ಇದು ಖಾಲಿನೇ ಇರಲಿ. ನಂತರ ಪ್ರೆಸೆಂಟೇಷನ್ ಇದು ಹಾಗೇ ಇರಲಿ. ಇಲ್ಲಿ ಕ್ವಿಜ್ಜಿಗೆ ಹೋಗಿ ನೀವು ಈ ಕ್ವಿಝನ್ನು ನೀವು ಆಕ್ಟಿವೇಟ್ ಮಾಡಬೇಕಾಗತ್ತೆ. ಆಕ್ಟಿವೇಟ್ ಮಾಡಿ ಇಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಈಚ್ ಸಬ್ಮಿಷನ್ ಬೇಡ, ಲೇಟರ್ ಆಫ್ಟರ್ ಮ್ಯಾನ್ಯುಯಲ್ ರಿವ್ಯೂ. ಇದಕ್ಕೆ ಇಮೇಲ್ IDs ಬೇಕು. ನೀವು ಬೇಕಿದ್ರೆ ಓರಲ್ ಆಗಿ ಅದರದೊಂದು ಫೋಟೋ ಶಾರ್ಟ್ ತಗೊಂಡು ಹಾಕ್ಬೋದು. ಸೊ ಲೇಟರ್ ಆಫ್ಟರ್ ಮ್ಯಾನ್ಯುಯಲ್ ಅಂತ ಕೊಡಿ, ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಇವಾಗ ನೋಡಿ ಇಲ್ಲಿ ಪ್ರಶ್ನೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಗ್ರೇಡಿಂಗ್ ಕೊಡ್ಬೋದು. ಇಲ್ಲಿ ಆನ್ಸರ್ ಕೀ ಅಂತ ಬರುತ್ತೆ. ನೀವು ಬೇಕಿದ್ರೆ ಆನ್ಸರ್ ಅನ್ನ ಇಲ್ಲಿ ನೀವು ಟೈಪ್ ಮಾಡಬಹುದು. ಸರಿ ಉತ್ತರ ಯಾವುದು ಅಂತ ಹೇಳಿ ನೀವು ಇಲ್ಲಿ ಟೈಪ್ ಮಾಡಬಹುದು. ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಿದ್ರೆ ಆ ಲಿಂಕ್ಗಳನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಮಗು ನಂತರ ಆ ವಿಡಿಯೋವನ್ನು ನೋಡ್ಬೋದು. ಸೊ ಇಲ್ಲಿ ಇಲ್ಲ ನಾನು ಕೊಡೋದು ಬೇಡ, ನನಗೆ ಗೊತ್ತಿದೆ, ನಾನು ಹಾಗೆ ಇಟ್ಕೊಳ್ತೀನಿ ಅನ್ನೋ ಸಂದರ್ಭದಲ್ಲಿ ನೀವು ಇದನ್ನು ಹಾಗೆ ಬಿಡಿ. ಇಲ್ಲಿ ಪಾಯಿಂಟ್ಸು ಇದು ಶಾರ್ಟ್ ಆನ್ಸರ್ ಆಗಿರೋದ್ರಿಂದ ನಾ 2 ಅಂಕಗಳನ್ನು ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಡನ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಈ ಪ್ರಶ್ನೆಗೆ ಎಷ್ಟು ಅಂಕಗಳು? ನೀವು ಮುಂಚೆನೇ ಇದನ್ನು ಮಾಡಿಟ್ಕೋಬಹುದು, ನಂತರ ಮಾಡೋದಕ್ಕಿಂತ ಮುಂಚೆ ಮಾಡಿಟ್ಕೊಳ್ಳೋದೇ ಉತ್ತಮ. ಸೊ ಇಲ್ಲಿ ಆನ್ಸರ್ ಕೀ ಮೇಲೆ ಕ್ಲಿಕ್ ಮಾಡಿ. ಆನ್ಸರ್ ಕೀ ಮೇಲೆ ಕ್ಲಿಕ್ ಮಾಡಿ, ಇದೊಂದು 2 ಅಂಕದ ಪ್ರಶ್ನೆಯಾಗಿದೆ. ಓಕೆ, ಡನ್. ನಂತರ ಈ ಪ್ರಶ್ನೆಗೆ ಇದು ಎಷ್ಟು ಅಂಕದ ಪ್ರಶ್ನೆ? ಇಲ್ಲಿ 4 ಅಂಕದ ಪ್ರಶ್ನೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಐ ವಿಲ್ ಫಿಕ್ಸ್ ಇಟ್ ಆಸ್ 4. ಓಕೆ, ಡನ್. ಈ ಥರ ಮಾಡಿ ನೀವು ಬೇಕಿದ್ರೆ ಮತ್ತೊಮ್ಮೆ ಅದರ ಒಂದು ಪ್ರಿವ್ಯೂವನ್ನು ನೋಡ್ರಿ. ಒಟ್ಟಾರೆ 2, 2, 4 + 4 8 ಮಾರ್ಕ್ಸಿಗೆ ನೀವು ಟೆಸ್ಟನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ನೋಡಿ, ಇವಾಗ ನಾನು ನಿಮ್ಗೆ ತೋರ್ಸಕ್ಕೆ ಹೋಗಿದ್ದೆ. ಇಲ್ಲಿ ಏನಾಗಿದೆ, ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ಇದೆ, ಅದನ್ನು ಕಂಪಲ್ಸರಿ ನೀವು
ತೆಗೆದು ಸೇವ್ ಅಂತ ಕೊಡಿ. ಇಲ್ಲದೆ ಹೋದರೆ ಮಗು ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇಮೇಲ್ ಐ ಡಿ ಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ ಕೇಸ್ ನಿಮ್ಮ ಮಕ್ಕಳ ಬಳಿ ಎಲ್ಲರ ಬಳಿನೂ ಇಮೇಲ್ ಐ ಡಿಗಳಿದ್ರೆ ರೆಸ್ಪಾನ್ಸಸ್ಗಳೆಲ್ಲ ಅಲ್ಲಿ ಹೋಗುತ್ತೆ, ಅವಾಗ ನೀವು ಹಾಕ್ಬೋದು. ಆದರೆ ಎಲ್ಲರ ಬಳಿ ಇಲ್ಲದೆ ಇರೋ ಸಂದರ್ಭದಲ್ಲಿ ನೀವು ಅದನ್ನು ಆ ಆಪ್ಷನನ್ನು ಬಿಟ್ಬಿಡೋದು ವಾಸಿ. ನಂತರ ನೀವು ಇಲ್ಲಿ ಸೆಂಡ್ ಅಂತ ಕೊಡಿ. ಸೆಂಡ್ ಅಂತ ಕೊಟ್ಟು ಇಲ್ಲಿ ಲಿಂಕನ್ನು ಆಯ್ಕೆ ಮಾಡ್ಕೊಳ್ಳಿ. ಶಾರ್ಟನ್ ಯು ಆರ್ ಎಲ್ ಬೇಕಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅದನ್ನು ಪೂರ್ತಿ ಅದನ್ನೇ ಕಾಪಿ ಮಾಡಿ ಶಾರ್ಟನ್ ಯು ಆರ್ ಎಲ್ ಕಾಪಿ ಮಾಡಿ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಅದನ್ನು ನೀವು ಪೇಸ್ಟ್ ಮಾಡಬಹುದು. ಓಕೆ, ಇಲ್ಲಿ ನಾನು ಇದನ್ನು ಕಾಪಿ ಮಾಡಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ. ನನ್ನ ಮೇಲ್ ಐ ಡಿಗೆ ಬರ್ತೀನಿ. ಇಲ್ಲಿ ಕಾಂಪೋಸ್ ಅಂತ ಹೇಳ್ತೀನಿ. ಕಾಂಪೋಸು ಇಲ್ಲಿ ನಿಮ್ಗೆ ಯಾರಿಗೆ ಬೇಕು ಅದನ್ನು ನೀವಲ್ಲಿ ಕ್ಲಿಕ್ ಮಾಡಿ. ಸಬ್ಜೆಕ್ಟ್ FA1 ಕ್ವೆಶನ್ ಪೇಪರು ಇಲ್ಲಿ ಕಂಟ್ರೋಲ್ V ಪೇಸ್ಟ್ ಮಾಡಿ. ಓಕೆ, ಸೆಂಡ್ ಮಾಡಿ. ಅಥವಾ ಇದನ್ನೇ ನೀವಿಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿನೇ ಏನು ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪಿಗೆ ಕಳಿಸ್ಬೇಕು ಅಂದರೆ ಆ ಒಂದು ಕೆಲಸವನ್ನು ನೀವು ಇಲ್ಲೇ ಮಾಡಬಹುದು. ಸೊ ಮುಂದಿನ ಒಂದು ಅವಧಿಯಲ್ಲಿ ಈ ಕಳಿಸಿರುವಂತಹ ಪ್ರಶ್ನೆ ಪತ್ರಿಕೆಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಇವ್ಯಾಲ್ಯೂಯೇಷನ್ ಮಾಡಬೇಕು, ಗ್ರೇಡಿಂಗನ್ನು ಯಾವ ರೀತಿ ಕೊಡಬೇಕು, ಆ ರೀತಿ ಕೊಟ್ಟಂತಹ ಗ್ರೇಡಿಂಗ್ಗಳನ್ನು ಯಾವ ರೀತಿ ನಾವು ಅದರ ಒಂದು ಡಾಕ್ಯುಮೆಂಟೇಷನನ್ನು ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.